ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬಾ, ನಮಗೆ ಇವ್ರ ಜೊತೆ ಕೆಲಸ ಇಲ್ಲ ಕಣೋ. ಇವ್ರು ಹೇಳಿದ್ದನ್ನು ಕೇಳಬೇಕಾಗಿಲ್ಲ. ಹಾ, ನಿನ್ನ ಮತ್ತೆ ಫೋನ್ ಮಾಡ್ತಾರೆ. ಏನ್ ಇವನ್ ಫೋನ್ ಕಟ್ ಮಾಡ್ತಿದ್ದಾನೆ? ಕಮಿಷನರ್ ಕಳ್ಸೋ ಫೋಟೋದಲ್ಲಿ ಇವನ್ ಫೋಟೋ ಕೂಡ ಇದೆ ಅಂದ್ರೆ ನಾನ್ ಸಿಕ್ಬೀಳ್ತೀನಿ. ಇವನು ಓಡ್ ಹೋಗು ಅಂತ ಹೇಳೋಣ ಅಂದ್ರೆ ಏನ್ ಇವನ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಣ್ಣ, ನನ್ನ ಅತ್ತೆನೇ ಅರೆಸ್ಟ್ ಮಾಡಿಸ್ತೀಯ ನೀನು? ಏಯ್ ಇಡಿಯಟ್, ಬುದ್ಧಿ ಇಲ್ವಾ ನಿನ್ಗೆ? ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಕ್ಕಾಗಲ್ವಾ? ಕಮಿಷನರ್ ಸ್ವಲ್ಪ ಫೋಟೋಗಳನ್ನ ಅಖಿಲ್ಗೆ ಕಳ್ಸಿದಾರಂತೆ. ಆ ಫೋಟೋಸ್ ಅಲ್ಲಿ ನಿನ್ ಫೋಟೋ ಕೂಡ ಇದೆ ಅಂದ್ರೆ ನನ್ ಕತೆ ಮುಗ್ದೋಗುತ್ತೆ ಕಣೋ. ನಾನೇ ನನ್ನ ಅತ್ತೆನ ಅರೆಸ್ಟ್ ಮಾಡಿಸಿರೋ ವಿಷಯ ಹೊರಗ್ ಬರುತ್ತೆ. ಯಾವ್ದಕ್ಕೂ ನೀನು ಸ್ವಲ್ಪ ದಿನ ನೀನೆಲ್ಲಾದ್ರೂ ಓಡ್ ಹೋಗು. ಓಡ್ ಹೋಗೋ ಅವಕಾಶ ಇಲ್ಲ ಅಕ್ಕ. ಸಿಕ್ ಬಿದ್ದಾಯ್ತು. ಕಳ್ಳ ಸಿಕ್ಕಾಯ್ತು. ದೇವ್ರೆ, ಶ್ಯಾಮಗೆ ವಿಷಯ ಗೊತ್ತಾಗ್ಬಿಡ್ತು. ಈಗ ನನ್ನ ಪರಿಸ್ಥಿತಿ ಏನು? ಏನ್ ಮಾಡ್ಲಿ? ಏನಂದ್ರೆ ಅವನ್ಗಿನ್ನೂ ಹೊಡಿತಾ ಇದ್ರೆ ಅವನ್ ಸತ್ತೇ ಹೋಗ್ತಾನೆ. ಇವನ್ನ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸ್ಬೇಕು.
ನೀನೇನ ವಸಂತ ಮಸಾಲಾ ಕಂಪ್ನಿಲಿ ಬೆರಕೆ ಮಾಡಿದ್ದು? ಹೌದು ಸರ್. ಯಾಕೆ ಮಾಡಿದೆ ಆ ಕೆಲಸ? ಯಾರು ಮಾಡೋ ಒಂದಿದ್ದಕ್ಕೆ ಹಾಗೆ ಮಾಡಿದೆ ನೀನು? ಇವನೇನಾದ್ರೂ ಐಶ್ವರ್ಯಕ್ಕನ ಹೆಸರು ಹೇಳ್ಬಿಡ್ತಾನಾ? ಹೇಳೋ, ನಿನ್ನ ಹತ್ರ ಈ ಕೆಲಸ ಮಾಡಿಸಿದ್ ಯಾರು ಅಂತ ಹೇಳು. ನಾನೇ ಮಾಡಿದೆ ಸರ್. ನಂಗೆ ಯಾರು ಮಾಡೋದಕ್ಕೆ ಹೇಳಿಲ್ಲ ಸರ್. ಸುಳ್ಳು ಸರ್, ಇವನು ಹೇಳ್ತಿರೋದು ಖಂಡಿತ ಸುಳ್ಳೆ. ಇವನಿಗೆ ನಮ್ಮ ಕಂಪನಿ ಮಸಾಲಾನ ಬೆರಕೆ ಮಾಡಬೇಕಾದ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಇದ್ರ ಹಿಂದೆ ಯಾರೋ ಇದ್ದಾರೆ ಸರ್. ಅವ್ರು ಹೇಳಿದ್ದಕ್ಕೇನೆ ಇವನು ಹೀಗೆ ಮಾಡಿದ್ದಾನೆ. ಹೇಳು, ಯಾರು ಹೇಳಿದ್ದು ಈ ಕೆಲಸ ಮಾಡೋದಕ್ಕೆ? ಐಶ್ವರ್ಯ ಮೇಡಮ್ ಇದನ್ನು ಮಾಡಿದ್ದು ಅಂತ ಅಂದರೆ ಅವ್ರು ನನ್ನ ಉಳಿಸೋದಿಲ್ಲ. ನಾನು ಹೇಗೋ ಸಿಕ್ಕಾಕೊಂಡ್ಬಿಟ್ಟೆ. ಅವ್ರ ಹೆಸರು ಹೇಳಿ ಅವ್ರನ್ನ ಹಿಡ್ಕೊಡ್ಬಾರ್ದು. ಅವ್ರನ್ನ ಕಾಪಾಡಿದ್ರೆ ಆ ನೆಪದಲ್ಲಿ ಒಂದಷ್ಟು ದುಡ್ಡನ್ನಾದರೂ ಮಾಡ್ಕೋಬೋದು. ಹೇಳೋ, ಮಾತಾಡೋ. ನಿನ್ಗೆ ಈ ಕೆಲಸ ಹೇಳಿದ್ಯಾರು? ನಿನ್ ಹಿಂದೆ ಇರೋರು ಯಾರು? ನನ್ನಿಂದ ಯಾರೂ ಇಲ್ಲ ಸರ್. ನಾನೇ ಮಾಡಿದ್ದು ಸರ್. ಯಾಕೆ ಮಾಡಿದೆ? ವಸಂತ ಮಸಾಲಾ ಕಂಪ್ನಿಲಿ ಬೆರಕೆ ಮಾಡುವಂತ ಅಗತ್ಯ ನಿನ್ಗೇನಿತ್ತು? ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನನ್ನ ಹೆಂಡತಿ ಇದಕ್ಕೂ ಮೊದಲು ನಂಗಿಷ್ಟ ಆಗೋ ಮಸಾಲೆ ಪೌಡ್ರ್ ಹಾಕಿ ಅಡುಗೆ ಮಾಡ್ತಿದ್ಲು ಸರ್. ಈಗ ವಸಂತ ಮಸಾಲ ಪೌಡ್ರನ್ನ ತಂದು ಅಡುಗೆ ಮಾಡೋದಕ್ಕೆ ಶುರು ಮಾಡಿದಾಳೆ ಸರ್. ನನಗಿಷ್ಟ ಇಲ್ದಿರೋ ಕೆಲಸ ಮಾಡಿದಾಳೆ ಅನ್ನೋ ಕೋಪಕ್ಕೆ ಕುಡಿದಿರೋ ಮತ್ತಿನಲ್ಲಿ ಆ ಕಂಪನಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದೆ ಸರ್. ಮಸಾಲ ಬೆರಕೆ ಮಾಡಿದೆ ಸರ್. ನಿಜ ಹೇಳ್ತಾ ಇದೀಯಾ? ಸರ್ ಆಣೆ ಮಾಡ್ತೀನಿ ಸರ್, ಆಣೆ ಮಾಡ್ತೀನಿ. ನನ್ನ ನಂಬಿ ಸರ್, ನಾನು ಹೇಳ್ತಾ ಇರೋದು ನಿಜ ಸರ್. ನಾನು ನಂಬಲ್ಲ ಸರ್. ಇವನ್ ಏನೋ ಕತೆ ಹೇಳ್ತಾ ಇದ್ದಾನೆ. ಇಲ್ಲ ರೀ, ಅವನ್ ನಿಜನೇ ಹೇಳ್ತಿದ್ದಾನೆ ಅಂತ ನನ್ ಮನ್ಸಿಗೆ ಅನ್ಸ್ತಾ ಇದೆ. ಅವನನ್ನ ನೋಡ್ತಾ ಇದ್ರೆ ನಿಜ ಹೇಳ್ತಿದ್ದಾನೆ ಅನ್ಸ್ತಿದೆ. ಇನ್ನು ಇವನ್ ವಿಷಯನ ಪೊಲೀಸರು ನೋಡ್ಕೋತಾರೆ. ಮೊದಲು ಅತ್ತೆನ ಆಚೆ ಕರ್ಕೊಂಡ್ ಬನ್ನಿ. ಕಾನ್ಸ್ಟೇಬಲ್ ಸರ್. ಅವನ್ನ ಹೊರಗಡೆ ಕಳಿಸಿ, ಇವನ್ನ ಒಳಗಡೆ ಹಾಕಿ. ಓಕೆ ಸರ್. ಅಖಿಲ್, ಅತ್ತೆ. ಮಮ್ಮಿ, ಮೇಡಮ್ ಬನ್ನಿ ಮಮ್ಮಿ. ಇಲ್ಲಿ ಸೈನ್ ಮಾಡಿ. ಓಕೆ ಮೇಡಮ್, ನೀವಿನ್ನು ಹೋಗ್ಬೋದು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೌದಾ? ಹಾಗಾಯ್ತಾ? ಹೌದು ಡ್ಯಾಡಿ. ಆ ವಿಷಯ ನಿಮಗೆ ಹೇಳಿ ನಿಮಗೆ ಬೇಜಾರು ಮಾಡೋದು ಬೇಡ ಅಂತ ನಿಮಗೆ ಹೇಳಿಲ್ಲ. ಹೌದು ಮಾವ, ಅತ್ತೆ ಕೂಡ ನಿಮ್ಗೆ ಈ ವಿಷಯ ಹೇಳ್ಬೇಡಿ ಅಂದ್ರು. ನಾನು ನಿನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ನಿನ್ನ ಗಾಬರಿ ನೋಡಿ ಸಮಥಿಂಗ್ ಇಸ್ ರಾಂಗ್ ಅನ್ಕೊಂಡೆ. ನಿಮ್ಮ ಅತ್ತೆಗೆ ಹುಷಾರಿಲ್ವೇನೋ, ಆ ವಿಷಯ ನನ್ನ ಹತ್ರ ಮುಚ್ಚಿಡ್ತಿದ್ದೀರೇನೋ ಅಂತ ಅನ್ಕೊಂಡೆ. ಹೀಗೆ ನಡೆದಿರುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ.
ಏನ್ರಿ ನೀವ್ ಹೈದರಾಬಾದಿಂದ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತು ಮುಂಚೆ ಬಂದೆ ವಸಂತ. ಬಂದ ತಕ್ಷಣ ವಿಷಯ ಎಲ್ಲ ಗೊತ್ತಾಯ್ತು. ಅಳ್ಬೇಡ ವಸಂತ, ಸುಮ್ಮನೆ ಇರು. ಏನ್ರಿ ಸಮಾಜದಲ್ಲಿ ಎಷ್ಟೋ ಹೆಸರು ಪ್ರಖ್ಯಾತಿ ಪಡ್ಕೊಂಡಿರೋ ಆನಂದ್ ಗಜಪತಿ ವರ್ಮಾ ಅವ್ರ ಹೆಂಡತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಲ್ಲಲ್ಲಿ ಇರ್ಬೇಕಾದ ಪರಿಸ್ಥಿತಿ ಬಂತು. ಅಳ್ಬೇಡ ವಸಂತ, ಸುಮ್ಮನಿರು. ನಿನ್ಮೇಲೆ ಆರೋಪ ಮಾಡಿದ್ರು ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡಿ ಗೌರವದಿಂದ ಹೊರಗೆ ಬಂದೆ ತಾನೆ. ಸಮಯಕ್ಕೆ ನಾನು ಊರಲ್ಲಿ ಇಲ್ಲದೆ ಇದ್ರೂ ಕೂಡ ನಿನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಿನ್ನ ರಕ್ಷಾ ಕವಚ ತರ ನಿನ್ ಬೆನ್ ಹಿಂದೆ ನಿನ್ನ ಮಕ್ಕಳು ನಿನ್ ಸೊಸೇಂದ್ರು ಇದ್ದಾರಲ್ಲ. ನೋಡ್ದ್ಯಾ ನಾವ್ ಎಷ್ಟು ಅದೃಷ್ಟವಂತರು ಅಂತ. ಮಮ್ಮಿ ಹೀಗೆ ನಿರಪರಾಧಿಯಾಗಿ ಹೊರಗಡೆ ಬರೋದಕ್ಕೆ ಶ್ಯಾಮನೇ ಮುಖ್ಯ ಕಾರಣ ಡ್ಯಾಡಿ. ಅವಳು ಕೊಟ್ಟ ಐಡಿಯಾದಿಂದಾನೇ ಅಪರಾಧಿನ ಹಿಡಿಯಕ್ಕಾಗಿದ್ದು, ಮಮ್ಮಿನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಿದ್ದು. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನೀವ್ ನನ್ಗೆ ಥ್ಯಾಂಕ್ಸ್ ಹೇಳೋದ ಮಾವ? ಅಮ್ಮನ ಹಾಗೆ ನೋಡ್ಕೊಳ್ಳೋ ನಮ್ಮ ಅತ್ತೆನ ಕಾಪಾಡ್ಕೊಳ್ಳೋದು ನನ್ ಕರ್ತವ್ಯ. ವಸಂತ ಮಸಾಲಾ ಕಂಪನಿಗೆ ಕೆಟ್ಟ ಹೆಸರು ತರೋದಿಕ್ಕೆ ಕೆಲವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆದ್ರಿಂದ ಇನ್ ಮುಂದೆ ಪ್ರತಿ ಕ್ಷಣ ಹುಷಾರಾಗಿರೋಣ. ಓಡ್ ಹೋಗೋ ಅವಕಾಶ ಇಲ್ಲಕ್ಕ. ಏನ್ ಹಾಗ್ ನೋಡ್ತಾ ಇದ್ಯಾ? ಹೊಡಿತೀಯಾ? ನೀನ್ ಮಾಡಿರೋ ತಪ್ಪಿಗೆ ನಿನ್ ಕೆನ್ನೆಗೆ ಸರಿಯಾಗಿ ಕೊಡ್ಬೇಕು ಅನ್ಸ್ತಿದೆ. ಆದ್ರೆ ವಯಸ್ಸಲ್ಲಿ ದೊಡ್ಡೋಳಾಗಿರೋದಿಕ್ಕೆ ಸುಮ್ನೆ ಆಗಿದ್ದೀನಿ. ಯಾಕ್ ನನ್ ಮೇಲೆ ಅಷ್ಟು ಕೋಪ ನಿನ್ಗೆ? ಯಾಕ್ ನನ್ ಮೇಲೆ ಅಷ್ಟು ದ್ವೇಷ ನಿನ್ಗೆ? ಯಾಕ್ ನನ್ ಮೇಲೆ ಇಷ್ಟು ಕುತಂತ್ರ ಮಾಡ್ತೀಯಾ? ನಾನ್ ನಿನ್ಗೆ ಅಂತದ್ ಏನ್ ಮಾಡಿದ್ದೀನಿ? ನಾನ್ ನಿನ್ಗೆ ಏನ್ ದ್ರೋಹ ಮಾಡಿದ್ದೀನಿ?
ನಾನ್ ನಿನ್ಗೆ ಏನ್ ಅನ್ಯಾಯ ಮಾಡಿದ್ದೀನಿ? ಅನಾವಶ್ಯಕವಾಗಿ ನನ್ ಮೇಲೆ ಅಸೂಹೆ ಬೆಳೆಸ್ಕೊಂಡೆ, ಅನಾವಶ್ಯಕ್ಕೆ ನನ್ ಮೇಲೆ ದ್ವೇಷ ಹುಟ್ಟಿಸ್ಕೊಂಡೆ, ಸುಮ್ನೆ ನನ್ ಮೇಲೆ ಹಾಗೆ ಸಾಧಿಸ್ತಿದ್ಯಾ? ದೇವ್ರು ಕೊಟ್ಟಿರೋ ಅಕ್ಕನ ಹಾಗೆ ನಾನಿನ್ನ ನೋಡೋದು ತಪ್ಪಾ? ನನ್ ವಿಷಯದಲ್ಲಿ ನೀನ್ ಎಷ್ಟು ತಪ್ಪು ಮಾಡಿದ್ರು ಸಹಿಸ್ಕೊಂಡಿರೋದು ನನ್ ಮಾಡಿರೋ ತಪ್ಪಾ? ಫ್ಯಾಕ್ಟ್ರಿಲಿ ನೀನ್ ಮಾಡಿರೋ ಮೋಸ ಕುತಂತ್ರನ ಯಾರಿಗೂ ಹೇಳ್ದೆ ಇರೋದು ನಾನ್ ಮಾಡಿರೋ ತಪ್ಪಾ? ಏನ್ ತಪ್ಪು ಮಾಡಿದೀನಿ ಅಂತ ನನ್ ಮೇಲೆ ಇಷ್ಟು ಕೋಪ ನಿನ್ಗೆ? ಏನ್ ತಪ್ಪು ಮಾಡಿದೀನಿ ಅಂತ ನನಗಿಷ್ಟು ಹಿಂಸೆ ಕೊಡ್ತೀಯಾ? ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಎಲ್ರ ಮುಂದೆ ಅಪರಾಧಿ ಮಾಡಕ್ ನೋಡ್ತೀಯಾ? ನನ್ ವಿಷಯದಲ್ಲಿ ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಸುಮ್ನೆ ಇದ್ದೆ, ಆದ್ರೆ ಅತ್ತೆ ವಿಷಯದಲ್ಲಿ ಮಾಡಿರೋ ಈ ತಪ್ಪನ್ ಮಾತ್ರ ಸಹಿಸೋದಿಲ್ಲ, ಸುಮ್ನೆ ಇರಲ್ಲ, ಕ್ಷಮಿಸೋದೂ ಇಲ್ಲ. ಅತ್ತೆ ಅರೆಸ್ಟ್ ಆಗೋದಿಕ್ಕೆ ಕಾರಣ ನೀನೇ ಅನ್ನೋ ನಿಜಾನ ಈಗ ಎಲ್ರಿಗೂ ಹೇಳ್ತೀನಿ. ಐಶ್ವರ್ಯ, ನಾನ್ ಅರೆಸ್ಟ್ ಆಗೋದಕ್ಕೆ ಕಾರಣ ನೀನಾ? ವಸಂತ ಮಸಾಲಾ ಕಂಪ್ನಿಲಿ ಬೆರಕೆ ಆಗೋ ಹಾಗೆ ಕುತಂತ್ರ ಮಾಡಿದ್ದು ನೀನೇನಾ? ಇಷ್ಟು ದಿವಸ ನಿಮ್ಮ ಮಾವನವರು ಇಲ್ಲಿ ಸಂಪಾದನೆ ಮಾಡಿರೋ ಹೆಸರು, ಪ್ರಖ್ಯಾತಿ, ಕೀರ್ತಿ, ಪ್ರತಿಷ್ಠೆ ಮಣ್ಣು ಪಾಲ ಆಗೋ ಹಾಗೆ ಮಾಡಿದ್ದು ನೀನೇನಾ? ಅಂದ್ರೆ ಅತ್ತೆ ಅದು ಬಾಯ್ ಮುಚ್ಚು. ನಿಮ್ಮ ಅತ್ತೆ ನೀನು ಅರೆಸ್ಟ್ ಮಾಡಿಸಿ ತಪ್ಪು ಮಾಡಿದ್ದು ಅಲ್ದೆ ಇನ್ನೂ ಅದನ್ನ ಸಮರ್ಥನೆ ಮಾಡ್ಕೋತಿದ್ಯಾ? ಡ್ಯಾಡಿ, ಅತ್ತಿಗೆ ಮಾಡಿದ್ದು ಇದೊಂದೇ ತಪ್ಪಲ್ಲ, ಎಷ್ಟೋ ತಪ್ಪು ಮಾಡಿದ್ದಾರೆ. ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ರತ್ನಮ್ಮನ ಕೆಲಸ ಹೋಗೋದಕ್ಕೆ ರತ್ನಮ್ಮ ಆತ್ಮಹತ್ಯೆ ಪ್ರಯತ್ನ ಮಾಡೋದಕ್ಕೆ ಕಾರಣ ಅತ್ತಿಗೆನೆ. ನಿನ್ನ ಫ್ರೆಂಡ್ ಕೊಟ್ಟಿದ್ದ ಆ ಬಂಗಾರದ ಕಿರೀಟ ಕಳ್ತನ ಆಗೋದಕ್ಕೆ ಕಾರಣ ಕೂಡ ಈ ಅತ್ತಿಗೆನೆ.
ಕಳ್ತನನ? ಹೌದು ಡ್ಯಾಡಿ, ಆ ಕಿರೀಟನ ಅತ್ತಿಗೆನೆ ಕಳ್ತನ ಮಾಡಿಸಿದ್ದು. ನೀವು ಹೇಳಿದಾಗೆ ರಾತ್ರಿನೇ ಕಳ್ತನ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಅಷ್ಟೇ ಅಲ್ಲ, ಕೊನೆಗೆ ಮಕ್ಕಳು ತಿನ್ನೋ ತಿಂಡಿಲಿ ಕೂಡ ಜಿರಳೆ ಹಾಕಿದ್ರು. ಏನಪ್ಪ, ಏನಾಯ್ತು ನಿಂಗೆ? ನೀನ್ ಮಾಡಿರೋ ಉಪ್ಪಿಟ್ಟಲ್ಲಿ ಜಿರಳೆ ಇದೆ. ಉಪ್ಪಿಟ್ಟಿಗೆ ಸಾಸ್ವೆ ಕರ್ಬೇವು ಹಾಕ್ದಾಗೇನೆ ಜಿರ್ಲೆ ಕೂಡ ಹಾಕಿದ್ಯಾ ಅಂತ ಕೇಳ್ತಾ ಇದ್ದೀನಿ.